ಹಾಯ್ ಫ್ರೆಂಡ್ಸ್, ಸುಮ್ಮೀಸ್ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಹಸಿ ಮಾವಿನಕಾಯಿ ಸಾರು ಹೆಂಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ತರಕಾರಿ ಸಾಂಬಾರಾಗಲಿ ರಸಮ್ ಆಗಲಿ ಮಾಡಿಕೊಂಡು ಬೇಜಾರಾಗಿರುತ್ತೆ. ಇದೊಂದು ಸ್ವಲ್ಪ ಚೇಂಜ್ಗೆ ಮಾವಿನಕಾಯಿ ಹಸಿ ಸಾರು ಮಾಡೋದು ನೋಡ್ಕೊಳ್ಳಿ. ಇದಕ್ಕೇನು ಬೇಕು ಅಂತ ನೋಡಿ. ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಹುಳಿ ಕಡಿಮೆ ತಿನ್ನೋರು ತೋತಾಪುರಿ ಮಾವಿನಕಾಯಿ ಬಳಸ್ಕೊಳ್ಳಿ. ಹುಳಿ ಜಾಸ್ತಿ ಬೇಕು ಅನ್ನೋರು ಕಸಿಕಾಯಿ ಎಲ್ಲ ಬರುತ್ತಲ್ಲ ಅಂಥದ್ದು ಯೂಸ್ ಮಾಡಿ. ಇದರಲ್ಲೊಂದು ಅರ್ಧ ಮಾವಿನಕಾಯಿ ಅಷ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಚಿಕ್ಕದೊಂದು ಈರುಳ್ಳಿ, ಬೆಲ್ಲ, ಹಸಿಮೆಣಸಿನ್ಕಾಯಿ ಒಂದು 3, ಕಾಯಿ ತುರಿ ಒಂದು ಸ್ವಲ್ಪ, ಉಪ್ಪು ರುಚಿಗೆ, ಕಡಲೆ ಬೀಜ ಒಂದು ಅರ್ಧ ಹಿಡಿಯಷ್ಟು. ಈಗ ಫಸ್ಟು ಕಡಲೆ ಬೀಜ ಮತ್ತು ಹಸಿಮೆಣಸಿನ್ಕಾಯಿನ ಹುರ್ಕೊಳ್ತೀನಿ. ಇದನ್ನೊಂಚೂರು ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಹುರಿರಿ, ಬೇಗ ಕಪ್ಪಾಗೋಗುತ್ತೆ. ಹುರ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊತೀನಿ. ನೋಡಿ, ಈಗ ಇದು ಹುರಿದಾಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ನೋಡಿ, ಈ ಥರ ರಫ್ ಆಗಿ ಪೌಡ್ರ್ ಮಾಡ್ಕೊಳ್ಳಿ. ಇದಕ್ಕೆ ಖಾರ ಏನು ಜಾಸ್ತಿ ಬೇಡ. ಈಗ ಮಾವಿನಕಾಯಿನ ಸಿಪ್ಪೆ ತೆಗೆದು ಹೋಳು ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ, ಹಿಂಗಾದರೆ ಸಾಕು. ಇದನ್ನೊಂದು ಬಟ್ಲಿಗೆ ಹಾಕ್ಕೊಂಡು ರುಬ್ಬಿರೋ ಮಾವಿನಕಾಯಿನ ಸ್ವಲ್ಪ ಬೆಲ್ಲ, ಉಪ್ಪು ಮತ್ತು ನೀರು, ನಮ್ಮ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀರು ಮತ್ತು ರುಬ್ಬಿರುವಂಥ ಪುಡಿ, ಕಡಲೆ ಬೀಜ ಮತ್ತು ಹಸಿಮೆಣಸಿನ್ಕಾಯಿ ಹುರಿದಿಟ್ಟಿದ್ದೀವಲ್ಲ ಅದ್ರದ್ದು ಪುಡಿ, ಕೊತ್ತಂಬರಿ ಸೊಪ್ಪು, ಕಾಯಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಒಗ್ಗರಣೆ ಇಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚಿಟ್ಗುಟ್ಟಿದ್ಮೇಲೆ ಜೀರಿಗೆ, ಸ್ವಲ್ಪ ಇಂಗು, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿ. ಇವಾಗ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಹಾಕ್ತೀನಿ. ಈ ಈರುಳ್ಳಿ ತುಂಬ ಫ್ರೈ ಮಾಡಬೇಡಿ, ಸುಮ್ಮನೆ ಒಂದೆರಡು ಸಲ ಕೈ ಆಡಿ ಆಫ್ ಮಾಡ್ಕೊಳ್ಳಿ. ಬಾಣಲಿ ಬಿಸಿಗೇನೆ ಸ್ವಲ್ಪ ಬಿಸಿ ಆಗುತ್ತೆ, ಹಾಗೆ ಇರಬೇಕಿದು. ಇವಾಗ ಇದು ಫ್ರೈ ಮಾಡಿರೋವಂಥದ್ದನ್ನು ಸಾರೊಳಗೆ ಹಾಕ್ಕೊತೀನಿ. ಈಗ ನೋಡಿ, ಇಷ್ಟಾಗಿದ್ರೆ ಸಾಕು, ತುಂಬ ಫ್ರೈ ಮಾಡಬೇಡಿ. ಇದು ತುಂಬ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ, ಸ್ವಲ್ಪ ಸಿಹಿಯಾಗಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಎಲ್ಲ ಟ್ರೈ ಮಾಡಿ, ರುಚಿ ನಿಮಗೂ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಇದನ್ನು ಕಾಯಿಸಬಾರ್ದು, ಹಂಗೆ ಹಸಿ ಸಾರಿದು ತುಂಬ ರುಚಿಯಾಗಿರುತ್ತೆ. ನೀವು ಎಲ್ಲ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ. ನೀವು ಟ್ರೈ ಮಾಡಿ ನಂಗೆ ಒಂದ್ಸಲಿ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಹೆಂಗಿತ್ತು ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಬಾಯ್.